ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಂದೆ ಇಟ್ಕೊಂಡು ಇವತ್ತು ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘ ಇದು 1 ವರ್ಷ ಆಯ್ತು ನಡೆಯುತ್ತೆ ನಮ್ಮ ಶಿರಾದಲ್ಲಿ. ತುಂಬಾ ಹೆಮ್ಮೆ ಏನಂತಂದ್ರೆ ಸೋಷಿಯಲ್ ಮೀಡಿಯಾನ ತುಂಬಾ ಅಚ್ಚುಕಟ್ಟಾಗಿ ಬಳಸ್ಕೊಂಡು ನಮ್ಮ ಎಲ್ಲಾ ಕುಂದುಕೊರತೆಗಳನ್ನ ಶಿರಾದಲ್ಲಿ ಇರತಕ್ಕಂತ ಪ್ರತಿಯೊಂದು ಮೂಲೆಗಳಲ್ಲೂ ನಾವು ಹೋಗಿ ಕೆಲಸ ಮಾಡಕ್ ಆಗ್ತಾ ಇರುವಂತ ಕೆಲಸಗಳಲ್ಲಿ ನಮ್ಮ ಕೆಲಸ ನಾವು ಬಿಸಿ ಇರ್ತೀವಿ. ಅಂತ ಟೈಮಲ್ಲೂ ಸಹ ಮೂಲೆಯಲ್ಲಿ ಹೋಗಿ ಈ ಪ್ರಾಬ್ಲಮ್ ಇದೆ, ಇಲ್ಲಿ ಈ ತರ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ತಿಳಿಸ್ಕೊಡ್ತಾ ನಮ್ಮ ಅವರ ಒಡನಾಟ ಸದಾ ಹೀಗೆ ಮುಂದುವರಿತಾ ಇರುತ್ತೆ. ಯಾಕೆಂತಂದ್ರೆ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ಮುಂದೆ ಬರ್ತಾರೆ. ಸೋಷಿಯಲ್ ಮೀಡಿಯಾ ಮುಖಾಂತರ, ದೃಶ್ಯ ಮಾಧ್ಯಮದ ಮುಖಾಂತರ, ಪ್ರೆಸ್ ಮೀಡಿಯಾ ಮುಖಾಂತರ ಮುಂದೆ ಬರ್ತಾರೆ. ಅದು ತುಂಬಾ ನಮ್ಗೆ ಅನುಕೂಲ ಆಗುವಂಥದ್ದು, ಜನಗಳಿಗೆ ಪ್ರತಿಯೊಂದು ಅನುಕೂಲ ಆಗತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿಲ್ಲ, ನಾನು ಕೂಡ ದೃಶ್ಯ ಮಾಧ್ಯಮದಲ್ಲಿ ಆಂಕರ್ ಆಗಿ ವರ್ಕ್ ಮಾಡಿದ್ದೆ, ನ್ಯೂಸ್ ಆಂಕರ್ ಆಗಿ ವರ್ಕ್ ಮಾಡಿದ್ದೆ. ಟೈಮ್ಸ್ ನ್ಯೂಸ್ ಪೇಪರ್ ಅಲ್ಲಿ, ಈವ್ನಿಂಗ್ ಟೈಮ್ಸ್ ನ್ಯೂಸ್ ಪೇಪರ್ಗೆ ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ. ಅದಾದ ನಂತರ ನನ್ನ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಮುಗಿಸಿ ನಾನು ಇಲ್ಲಿ ನಗರಸಭಾ ಸದಸ್ಯರಾಗಿ, ನಗರಸಭಾ ಅಧ್ಯಕ್ಷರಾಗಿ ಇದ್ದೆ. ಇದು ಎಲ್ಲದಕ್ಕೂ ಕಾರಣ ಆಗಿದ್ದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಆಗಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ನಾನು ಪ್ರತಿದಿನ ನಾನು ನೆನೆಸ್ತೀನಿ. ಅವ್ರ ಮುಖ ನೋಡಿದ್ರೆ, ಅವ್ರ ಫೋಟೋಗೆ ನಾನು ಒಂದು ನಮಸ್ಕಾರ ಮಾಡಿದ್ರೆ ನಾನು ಆಚೆ ಬರಲ್ಲ. ಯಾಕೆಂತಂದ್ರೆ ನಾನು ಅದು ಒಂದು ಹೆಣ್ಣು ಮಗಳು ಇಲ್ಲಿ ಈ ಸ್ಥಾನದಲ್ಲಿ ನಿಂತು ನಿಮ್ಮೆಲ್ಲರ ಮುಂದೆ ಒಂದು ಮೈಕ್ ಇಟ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ಅವರು ನನಗೆ ಕೊಟ್ಟಿರತಕ್ಕಂತ ಹಕ್ಕು. ಅವರು ನನ್ನನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲ್ಬೇಕಾದಂತ, ನಾವು ಸಲ್ಲಿಸಬೇಕಾದಂತ ನಮ್ಮಗಳು. ಈ ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಅಂದ್ರೆ ನೀವೆಲ್ಲರೂ ಚರಿತ್ರೆ ಓದಿದ್ರ ಹಿಸ್ಟ್ರಿಲಿ. ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು, ನಾವು ಸ್ವತಂತ್ರಕ್ಕೆ ಬ್ರಿಟಿಷ್ ನಮ್ಮ ಮಾಡಿದ್ರು, ಸ್ವತಂತ್ರಕ್ಕೋಸ್ಕರ ನಾವು ಅಷ್ಟು ಓಡಾಡ್ತೀವಿ, ಇಷ್ಟು ಓಡಾಡ್ತೀವಿ. ಎಲ್ಲ ಸ್ವತಂತ್ರ ಹೋರಾಟಗಾರರು, ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಸತ್ಯಾಗ್ರಹ ಮಾಡಿ ನಮಗೆ ಸ್ವತಂತ್ರ ತಂದ್ಕೊಟ್ರು. ಸ್ವತಂತ್ರ ತಂದ್ಕೊಟ್ಮೇಲೆ ನಾವೇನ್ ಮಾಡಿದ್ವಿ? ಜಾತೀಯತೆ, ಅಸ್ಪೃಶ್ಯತೆ, ಮೌಲ್ಯ ಇದೆಲ್ಲರಿಗೂ ನಾವೇನಾದ್ವಿ? ದಾಸರಾದ್ವಿ. ಅದಾದ್ಮೇಲೆ ಬಂದಿದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರ್ದಿಲ್ಲ ಅಂತ ಅಂದಿದ್ರೆ ಇವತ್ತು ನಾವು ಅವ್ರು ನೋಡಿದ ಬೆಂಗಲ ಬರ್ತಿದ್ವಿ. ಹೆಣ್ಮಕ್ಳು ನೀವು ಯಾರಾದ್ರೂ ಬಂದಿದ್ರೆ ಸಾಧ್ಯ ಆಗ್ತಿತ್ತಾ? ನಿಮ್ಗೆ ಗೊತ್ತು ಹಿಂದಿನ ದಿನಗಳಲ್ಲಿ ಏನ್ ನಡೆಸ್ಕೊತಾ ಇದ್ರು ಹೆಣ್ಮಕ್ಳನ್ನ? ಮನೆಯಿಂದ ಆಚೆ ಬರೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇದ್ದ? ಈಗಲೂ ಕೂಡ ಕೆಲವು ಕಡೆ, ಕೆಲವು ಹಟ್ಟಿಗಳಲ್ಲಿ, ಕೆಲವು ಊರುಗಳಲ್ಲಿ ಯಾವುದೋ ಒಂದು ಹೆಣ್ಮಕ್ಳು ಮಗುಗೆ ಜನ್ಮ ನೀಡಿದ್ರೆ ಹಸಿ ಬಾಣಂತಿನ ಇನ್ನೂ ಕೂಡ ಆಚರಿಸ್ತಾರೆ. ಹೌದಾ? ಆ ಹಸಿ ಬಾಣಂತಿ ಒಂದು ಗುಡಿಸಲಲ್ಲಿ ಆಚೆ ಇರ್ಬೇಕಾದ್ರೆ ಅದು ಆರೋಗ್ಯ ಪರಿಸ್ಥಿತಿ ಏನಾಗಿದೆ? ಕೆಲವರು ಆರೋಗ್ಯ ಪರಿಸ್ಥಿತಿಯಿಂದ ಸತ್ತೋಗಿರೋರು ಇದ್ದಾರೆ. ಆ ಉದಾಹರಣೆಗಳು ಸುಮಾರಿದೆ. ಈ ತರ ಮೌಲ್ಯ ಆಚರಣೆ ನಮ್ಮಲ್ಲಿ ಬೇಕಾ? ನೀವೆಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಕೊಟ್ಟಿರೋಂತ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಅಕ್ಷರನ ನಮ್ಮ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕು. ಈಗ ನಾವು ಒಂದು ಕಾಲೇಜ್ ಇದೆ, ನಿಮ್ಮ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಾಲೇಜ್ ಹೈಸ್ಕೂಲ್ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ವಿ. ನಾನು ಲೆಕ್ಚರ್ ಸಾಹೇಬ್ರು, ಸಿದ್ಧಾರ್ಥರು. ನಿಜವಾಗ್ಲೂ ಅಲ್ಲಿ ಈಗಿನ ಮಕ್ಕಳು ತಯಾರಾಗ್ತಿರೋ ರೀತಿ ನಾವು ಹೇಳ್ತಾ ಇದ್ರೆ ನಮ್ಗೆ ಭಯ ಆಗ್ತದೆ. ಲೆಕ್ಚರ್ ಸಾಹೇಬ್ ಹೇಳ್ತಿದ್ರು, ನನಗೆ ಭಯ ಆಗತ್ತಮ್ಮ, ಏನಮ್ಮ ಮಕ್ಕಳು ಹೋಗ್ತಿರೋ ರೀತಿ. ಈಗ ಯುವ ಪೀಳಿಗೆ ಎಲ್ಲ ಹೋಗ್ತದೆ ನಮ್ಮ ಸಮಾಜನ ಅರ್ಥ ಮಾಡ್ಕೊಳ್ದೆ. ಏಕವಚನದಲ್ಲಿ ಟೀಚರ್ಸ್ ನ ಮಾತಾಡಿಸ್ತಾರಂತೆ, ಟೀಚರ್ಸ್ ಮನೆಗೆ ಕಲ್ಲು ಹೊಡಿತಾರಂತೆ. ಗುರುಗಳಿಗೆ ನಾವು ಗೌರವ ಕೊಡ್ತಿಲ್ಲ ಅಂದ್ರೆ ಯಾರಿಗೆ ಕೊಡ್ತೀವಿ? ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನಾವು ಗೌರವ ಉಳಿಸಿಲ್ಲ ಅಂದ್ರೆ ಯಾರಿಗೆ ಉಳಿಸ್ತೀವಿ? ಹಾಗೆ ನಾವು ಒಳ್ಳೆ ದೇಶಕ್ಕೆ ಪ್ರಜೆ ಆಗಿಲ್ಲ ಅಂತಂದ್ರೆ ಏನಕ್ಕೆ? ನಮ್ಮ ಜನನ ಆಗಿ ನಮ್ಮ ಜನ್ಮಕ್ಕೆ ಪ್ರಯೋಜನ ಏನಿದೆ? ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಮೊದಲನೇದಾಗಿ ಹೆಣ್ಮಕ್ಳು. ಈಗ ಸೆಕೆಂಡ್ ಪಿ ಓದ್ತಿದ್ರ ನೀವು, ಈ ಸೆಕೆಂಡ್ ಪಿ ಮುಗಿದ ತಕ್ಷಣ ಮುಂದೆ ನಿಮ್ದು ನೀವು ಯೋಚನೆ ಮಾಡಿಲ್ಲ ನೀವು ಮುಂದೇನು ಅಂತ. ಬಿಡು, ಅಪ್ಪ ಅಮ್ಮ ಇದ್ದಾರೆ, ಗಂಡು ನೋಡ್ತಾರೆ, ಆರಾಮಾಗಿ ಮದುವೆ ಮಾಡಿ ಮನೆಯಲ್ಲಿ ಅಷ್ಟೇನಾ? ವೈಕಾಂಟ್ ಯು ಬಿ? ನೀವ್ಯಾಕೆ IAS ಆಗ್ಬಾರ್ದು? ನೀವ್ಯಾಕೆ IPS ಓದ್ಬಾರ್ದು? ನೀವ್ಯಾಕೆ KAS ಮಾಡ್ಬಾರ್ದು? ಬೇಡ, ಯಾಕೆ ನೀವು ಹೊರಗಡೆ ದುಡಿಯೋದಕ್ಕೆ ಹೋಗ್ಬಾರ್ದು? ಇದೆಲ್ಲ ನಮ್ಗೆ ಸರ್ಕಾರನೂ ಕೊಟ್ಟಿದೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ, ಎಲ್ಲ ನಮಗೆ ಸ್ವತಂತ್ರ ಕೊಟ್ಟಿದ್ರು ನಾವ್ ಯಾಕೆ ಯೋಚನೆ ಮಾಡಲ್ಲ? ನೀವ್ ಅನ್ಕೊಂಡಿದ್ದೀರಾ ಮದುವೆ ಒಂದೇ ಕೊನೆನಾ? ಹೆಣ್ಣು ಮಕ್ಕಳಿಗೆ ಮದುವೆ ಒಂದೇ ಕೊನೆಯ ಆಪ್ಷನ್? ಖಂಡಿತ ಇಲ್ಲ. ನೀವೆಲ್ಲರೂ ಅಧಿಕಾರಿಗಳಾಗಬೇಕು. ಎಲ್ಲರೂ ಅಧಿಕಾರಿಗಳು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಒಳ್ಳೆ ಅಧಿಕಾರ ಪಡ್ಕೋಬಹುದು. ಬೇಡ, MA ಆಗ್ಬೋದು, ನಾಳೆ ಅಂಜಾದಲ್ಲಿ ನೀವೆಲ್ಲ ಇಟ್ಕೋಬಹುದು. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು, ಮನದಟ್ಟು ಮಾಡ್ಕೊಂಡು ನೀವೆಲ್ಲ ಒಳ್ಳೆ ರೀತಿಯಲ್ಲಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಹೇಳ್ತೀನಿ.